ಅವಳಿಗೆ ನೀನು ವಿರಾಜ್ ಸಂಪತ್ ಅಂತ ಗೊತ್ತಾ? ಇಲ್ಲ ಕಣೋ, ನಾನು ಹೇಗೆ ಅವಳನ್ನ ನೋಡಿಲ್ವೋ ಅವಳು ನನ್ನ ನೋಡಿಲ್ಲ ಅನ್ಸತ್ತೆ. ಅವಳು ನನ್ನ ನೋಡಿದ್ರೆ ಇಷ್ಟೊತ್ತಿಗೆ ನಮ್ಮಿಬ್ರು ಫ್ರೆಂಡ್ಶಿಪ್ ಬ್ರೇಕ್ ಆಗಿರೋದು. ಇವಾಗೇನು ಉಳಿಯುತ್ತೆ ಅಂತ ನಿಂಗೆ ಅನ್ಸುತ್ತಾ? ಅದ್ ಹೇಗ್ ನೀನು ನಿನ್ ಕ್ಲಾಸ್ ಅನ್ನ ಮರ್ತು ಗೂಡ್ಸ್ ಗಾಡಿಯಲ್ಲಿ ಓಡಾಡ್ದೆ? ಜೀವನದಲ್ಲಿ ಎಡವದ್ರೆ ನಾನ್ ಯಾವತ್ತೂ ಕ್ಷಮಿಸಲ್ಲ. ಆಲ್ರೆಡಿ ಒಬ್ರು ಈ ಮನೆ ಮರ್ಯಾದೆನ ಕಳ್ದಿದ್ದಾರೆ, ಇನ್ನೊಬ್ರು ಅದೇ ಹಾದಿ ಹಿಡಿಯಲ್ಲ ಅಂತ ಅನ್ಕೊಂಡಿದ್ದೀನಿ. ಪ್ರೀತಿ ಯಾರು ಅಮ್ಮಂಗೆ ಮೈಯಲ್ಲಿ ಒಂದು ಭೂತ ಇದೆ, ಅದೇ ಸ್ಟೇಟಸ್ ಭೂತ. ನನ್ನ ಪ್ರೀತಿನ ಕೊಂದವರು ಅವರು. ಮಲ್ಲಿಗೆ ಶ್ರೀಮಂತರ ಸಂಬಂಧ ಬೇಡ. ಈ ಶ್ರೀಮಂತರಿಂದ ಪ್ಯೂರ್ ಫ್ರೆಂಡ್ಶಿಪ್ ನ ಎಕ್ಸ್ಪೆಕ್ಟ್ ಮಾಡೋದು ಸಾಧ್ಯನೇ ಇಲ್ಲ. ಅರು ಅಮ್ಮಂಗೆ ಸ್ಟೇಟಸ್ ಕೆಳಗಡೆ ಇರೋ ಹುಡುಗಿ ಬೇಡ. ವಿರಾಜ್, ಇದೆಲ್ಲ ಮುಂದುವರಿಯಕ್ಕೆ ಚಾನ್ಸೇ ಇಲ್ಲ. ಇನ್ನು ನಿನ್ನ ಪ್ರೀತಿಗೆ ಎಳ್ಳು ನೀರು ಬಿಡೋದೇ ಒಳ್ಳೇದು. ಮಾತಾಡಕ್ಕೆ ಕಾರಣ ಹುಡುಕ್ತೀನಿ ಅಂದ್ರೆ ತಪ್ಪಾಗತ್ತಾ? ನಾನೇನ್ ವಿಕ್ಕಿನ ವಹಿಸ್ಕೊಂಡು ಮಾತಾಡ್ತಾ ಇಲ್ಲ, ನೀನ್ ಮಾಡಿರೋ ಅವಂತರಗಳನ್ನ ಹೇಳ್ತಾ ಇದ್ದೀನಿ ಅಷ್ಟೇ. ವಿಕ್ಕಿ ಸೂಕ್ತ ಅಲ್ಲ. ಆ ವಿಕ್ಕಿ ಬಗ್ಗೆ ನಿನ್ಗೇನ್ ಅನ್ಸುತ್ತೆ? ಏನನ್ಸುತ್ತೆ ಅಂದ್ರೆ, ಹುಡುಗ ಸೇಲ್ಸ್ ಅಲ್ಲಿ ಇದ್ದಾನೆ ಅಂತ ಗೊತ್ತು, ಅವನು ನೀನು ಫ್ರೆಂಡ್ಸ್ ಅಂತೆ. ಅಣ್ಣ, ನಿನ್ ಪ್ರಶ್ನೆ ಪಂಚಾಯತಿ ಎಲ್ಲ ಆಮೇಲೆ ಮಾಡು, ನನ್ಗೆ ಬೇಕಾದಷ್ಟು ಕೆಲಸ ಇದೆ. ಪ್ರಶ್ನೆಗೆ ಉತ್ತರ ಕೊಡದೆ ಹೋಗಿದ್ದಾಳೆ ಅಂತಂದ್ರೆ ಇಲ್ಲೇನೋ ಆಗ್ತಿದೆ. ನಿಂಗಿನ್ನೂ ನಿನ್ನ ಪ್ರೀತಿ ಕೈ ಸೇರುತ್ತೆ ಅನ್ನೋ ಹೋಪ್ ಇದೆಯಾ? ಹೌದು. ತಲೆ ಕೆಟ್ಟಿದ್ಯಾ ನಿಂಗೆ? ಅರು ಅಮ್ಮನ ಎದುರಾಕೊಂಡು ಪ್ರೀತಿ ಮಾಡಕ್ ಸಾಧ್ಯನಾ? ಎದುರಾಕೊಳ್ಳಲ್ಲ, ಎಲ್ರನ್ನೂ ಒಪ್ಪಿಸಿ ನನ್ನ ಪ್ರೀತಿನ ಪಡ್ಕೊಳ್ತೀನಿ. ಲೋ, ಅದೆಲ್ಲ ಅಷ್ಟು ಈಸಿ ಅನ್ಕೊಂಡಿದ್ಯಾ? ಗೂಡ್ಸ್ ಗಾಡಿಯಲ್ಲಿ ಕೂತಿದ್ದಕ್ಕೆ ಅಪ್ಸೆಟ್ ಆದವರು ಇನ್ನೀ ಮನೆ ಗಳಿ ಆಗ್ತಿ ಅಂದ್ರೆ ಒಪ್ಕೋತಾರ? ಅದೆಲ್ಲ ಗೊತ್ತಿಲ್ಲ ಆಗಿ, ಆದ್ರೆ ನಾನು ಪ್ರಯತ್ನ ಪಡದೆ ಆಗಲ್ಲ ಅಂತ ಅನ್ಕೊಳ್ಳಲ್ಲ. ಸುಮ್ನಿದ್ದು ಹೆಸರನ್ನ ಮರೆಯೋ ಹಾಗೆ ಮಾಡ್ಕೋತೀವ ಅಥವಾ ಪ್ರಯತ್ನ ಪಟ್ಟು ನಮ್ಮ ಹೆಸರನ್ನ ಬೆಳೆಯೋ ಹಾಗೆ ಮಾಡ್ತೀವೋ ನಮ್ಗೆ ಬಿಟ್ಟಿದ್ದು. ಸುಮ್ಮನಿದ್ದು ಪ್ರೀತಿನ ಕಳ್ಕೋಬೇಕಾ ಅಥವಾ ಪ್ರಯತ್ನ ಪಟ್ಟು ಪ್ರೀತಿನ ಗೆಲ್ಬೇಕಾ? ಎರಡು ನನ್ನ ಕೈಲೇ ಇರೋದು. ಮಿಸ್ ಮೂಗುತಿನ ಬಿಡೋ ಮಾತೇ ಇಲ್ಲ.